ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳೋದ್ರ ಮುಖಾಂತರ ಅವರಿಗೆ ಕಿರುಕುಳವನ್ನು ಏನು ಕೊಡ್ತಾ ಇದ್ದಾರೆ ಸರ್ಕಾರ. KIDB 2,500 ಎಕರೆ ಜಮೀನನ್ನು KIDB ಅಕ್ವಿಜಿಷನ್ ಮಾಡಿಕೊಂಡು ನೋಟಿಫಿಕೇಷನ್ ಆಗಿ ಎಕರೆಗೆ 2 ಕೋಟಿ 2.5 ಕೋಟಿಗೇನೋ ಕೊಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ. ಈಗ ಅರ್ಕಾವತಿ ಬಡಾವಣೆ ಎಲ್ಲ ಕಡೆ ಮಾಡಿದೆ, ಇನ್ನೂ ಡೆವಲಪ್ಮೆಂಟೇ ಆಗಿಲ್ಲ. ಈ ತಿಂಗಳು 26ನೇ ತಾರೀಕು ಬೃಹತ್ ನಾವು ಪ್ರತಿಭಟನೆಯನ್ನು ಈ ಸರ್ಕಾರ ವಿರುದ್ಧ ರೈತರ ಪರವಾಗಿ ನಾವು ಮುತ್ತನೂರು ಅಂಜೇನಹಳ್ಳಿ ತಾಲೂಕು ಬೇಕಾದ ಡೆವಲಪ್ಮೆಂಟ್ ಆಗಿದೆ. ಯಾವುದೋ ರೀತಿಯಲ್ಲಿ ಬಂದು ಜಮೀನು ತಗೊಳ್ತಾನೆ ಸೂರ್ಯ ಸಿಟಿ ಫಸ್ಟ್ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿರುವಂತ ಯಾವುದಾದ್ರೂ ತಾಲೂಕಿದ್ರೆ ಅದುವೇ ಆನೇಕಲ್ ತಾಲೂಕು. ಈ ಒಂದು ತಾಲೂಕಿನಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ, ಹತ್ತಿಬೆಲೆ ಕೈಗಾರಿಕಾ ಪ್ರದೇಶ, ಜಿಗಣಿ ಕೈಗಾರಿಕಾ ಪ್ರದೇಶ, ಹೆಬ್ಬಗೋಡಿ ಕೈಗಾರಿಕಾ ಪ್ರದೇಶ, ವೀರಸಂದ್ರ ಕೈಗಾರಿಕಾ ಪ್ರದೇಶ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಅಂತ ಕೈಗಾರಿಕಾ ಪ್ರದೇಶಗಳನ್ನ ಹೊಂದಿದ್ದರೂ 4 ಹಂತದ ಸೂರ್ಯ ಸಿಟಿ ಬಡಾವಣೆಗಳನ್ನ ಮಾಡಲಾಗಿದೆ. ಇಡೀ ಆನೇಕಲ್ ತಾಲೂಕು ಕಾಂಕ್ರೀಟ್ ಕಾಡಾಗಿದೆ. ಇನ್ನು ಇವರ ದಾಹ ತೀರದಂತಹ ರಾಜಕಾರಣಿಗಳು ಮತ್ತು ಸರ್ಕಾರಗಳು ಸರ್ಜಾಪುರ ಭಾಗದಲ್ಲಿರ್ತಕ್ಕಂಥ 2,500 ಎಕರೆ ಫಲವತ್ತಾದ ಭೂಮಿಗೂ ಕೂಡ 4-1 ನೋಟಿಫಿಕೇಶನ್ ಮಾಡಿದೆ. ಇಲ್ಲಿ ಸ್ವಿಫ್ಟ್ ಸಿಟಿ ಹೆಸರಿನಲ್ಲಿ ಇಲ್ಲೂ ಕೂಡ ಕೈಗಾರಿಕೆಗಳ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಇದನ್ನ ಖಂಡಿಸಿ ಕಳೆದ 1.5 ವರ್ಷದಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನ ಮುತ್ತನಲ್ಲೂರಿನಲ್ಲಿ ಸುತ್ತಮುತ್ತಲಿನ ರೈತರು ನಡೆಸುತ್ತಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಕಿವಿಗೊಡದ ದಪ್ಪ ಚರ್ಮದ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ತಮ್ಮ ಮೊಂಡುತನವನ್ನ ಮುಂದುವರಿಸಿದ್ದಾರೆ. ಇದನ್ನ ಖಂಡಿಸಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಸಮಿತಿಯ ಸದಸ್ಯರುಗಳು ನೂರಾರು ಸಂಖ್ಯೆಯಲ್ಲಿ KIDBಗೆ ಮನವಿ ಪತ್ರವನ್ನ ಸಲ್ಲಿಸಲು ಹೊರಟಾಗ ಅವರನ್ನ ಅಮಾನವೀಯವಾಗಿ ಮಡಿವಾಳ ಸಮೀಪದಲ್ಲಿ ತಡೆಗಟ್ಟಿ ಅವರ ಮೇಲೆ ಲಾಠಿ ಪ್ರಹಾರವನ್ನ ನಡೆಸಿದಂತಹ ಪೊಲೀಸರ ವರ್ತನೆಯನ್ನ ಖಂಡಿಸಿ ಆನೇಕಲ್ ತಾಲೂಕು JDS ಪತ್ರಿಕಾಗೋಷ್ಠಿಯನ್ನ ನಡೆಸಿತು. ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನ ನಿಕಟಪೂರ್ವ JDS ಅಭ್ಯರ್ಥಿಯಾಗಿದ್ದಂತ KB ರಾಜುರವರು ಹೊತ್ತಿದ್ದರೆ, ಈ ಒಂದು ರಾಜ್ಯದ JDS ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಗೊಟ್ಟಿಗೆರೆ ಮಂಜಣ್ಣರವರ ಮಾರ್ಗದರ್ಶನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಇದೇ ಜುಲೈ 26ರಂದು ರೈತರನ್ನ ಬೆಂಬಲಿಸಿ ಪೊಲೀಸರ ವರ್ತನೆಯನ್ನ ಖಂಡಿಸಿ ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಇದರ ಒಂದು ಪತ್ರಿಕಾಗೋಷ್ಠಿಯನ್ನ ಚಂದಾಪುರದಲ್ಲಿ ನಡೆಸಲಾಯಿತು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ JDS ನ ತಾಲೂಕು ಅಧ್ಯಕ್ಷ ಆದಂತಹ ಹಾರೋಳಿ ದೇವೇಗೌಡರು, ಹಾಗೆಯೇ JDS ನ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪಟಾಪಟ್ ರವಿ, ಶೆಟ್ಟಳ್ಳಿ ವಿನಯ್ ರೆಡ್ಡಿ, ತಾಲೂಕು ಯುವ JDS ನ ಅಧ್ಯಕ್ಷರು ಕೂಡ ಹೌದು, ಬಿದಿರುಗುಪ್ಪೆ ನರೇಂದ್ರ ಬಾಬು, ಅಲಿಬಂಸಂದ್ರ ರಾಜಣ್ಣ, ನಂಜಾರೆಡ್ಡಿ, ಸೋಲೂರು ಮಹೇಶ್ JDS ನ ಮುಖಂಡರು ಭಾಗವಹಿಸಿ ಈ ಒಂದು ಪತ್ರಿಕಾಗೋಷ್ಠಿದ್ದಕ್ಕೂ ಕಾಂಗ್ರೆಸ್ನ ಆಡಳಿತ, KIDB ಅಧಿಕಾರಿಗಳ ವರ್ತನೆ, ಪೊಲೀಸ್ನವರ ವರ್ತನೆಯನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪತ್ರಿಕಾಗೋಷ್ಠಿಯ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಆನೇಕಲ್ ತಾಲೂಕಿನಲ್ಲಿ ಏನು ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳೋದ್ರ ಮುಖಾಂತರ ಅವರಿಗೆ ಕಿರುಕುಳವನ್ನು ಏನು ಕೊಡ್ತಾ ಇದ್ದಾರೆ ಸರ್ಕಾರ, ಅದರ ವಿರುದ್ಧ ನಮ್ಮ ಪಕ್ಷ ಅವರ ಜೊತೆಯಲ್ಲಿ ಇರುತ್ತೆ ಅಂತೇಳಿ ನಾವು ಅದಕ್ಕೆ ಹೋರಾಟದ ರೂಪುರೇಷೆಗಳನ್ನು ಮಾಡೋದಕ್ಕೆ ತಯಾರಾಗಿ ಈ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ. ಅದರಿಂದ ತಾವು ಸಹ ನಮಗೆ ಬೆಂಬಲ ಇರಲಿ ತಮ್ಮದೆಲ್ಲ ಅಂತೇಳಿ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ಈಗ ಈ ಉದ್ದೇಶವನ್ನು ನಮ್ಮ ನಾಯಕರಾದ ಮಂಜಣ್ಣವರು ಸುಮಾರು 2 ವರ್ಷಗಳಿಂದ ಸರ್ಜಾಪುರ ಹೋಬಳಿ ರೈತ ಬಾಂಧವರಿಗೆ ಈ ರಾಜ್ಯ ಸರ್ಕಾರ KIDB 2,500 ಎಕರೆ ಜಮೀನನ್ನು KIDB ಅಕ್ವಿಜಿಷನ್ ಮಾಡಿಕೊಂಡು ಸುಮಾರು ರೈತರು ಬೀದಿ ಪಾಲಾಗಿದ್ದಾರೆ. ಅಗ್ರಿಕಲ್ಚರ್ ಭೂಮಿ ಇದ್ದು ಎಲ್ಲರೂ ಒಳ್ಳೆಯ ರೈತರಿದ್ದಾರೆ. ಅಕ್ವಿಜಿಷನ್ ಮಾಡಿಕೊಂಡು ನೋಟಿಫಿಕೇಷನ್ ಆಗಿದೆ. ನೋಟಿಫಿಕೇಷನ್ ಆಗಿ ಎಕರೆಗೆ 2 ಕೋಟಿ 2.5 ಕೋಟಿಗೇನೋ ಕೊಡ್ತಾ ಇದ್ದಾರೆ ಅಂಥೇಳಿ ಮಾಹಿತಿ. ಬಟ್ ಅಲ್ಲಿ ರೈತರು ಜಮೀನು ಅಂಜೇನಹಳ್ಳಿ, ಮುತ್ತನಲ್ಲೂರು ಈ ಭಾಗಗಳಲ್ಲಿ 20ರಿಂದ 25 ಕೋಟಿ ಎಕರೆಗೆ ಓಡ್ತಾ ಇದೆ. ಇವತ್ತು ಒಂದು 20 ಗುಂಟೆ ಇಟ್ಕೊಂಡಿರೋ ವ್ಯಕ್ತಿ ಒಬ್ಬ ರೈತ
ಒಂದಿಬ್ಬರು ಮೂರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಕಳು ಇದ್ದು, ಆ ಗಂಡು ಮಕ್ಕಳು ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ತಾರೆ. ಈ ಹೆಣ್ಮಕ್ಳು ಬಡತನದಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇರೋ ಮಕ್ಕಳು ಒಂದು ಅರ್ಧ ಎಕರೆ ಜೀವನ ಮಾಡೋಕ್ಕೆ ಇಟ್ಕೊಂಡಿದ್ರೆ ಅದನ್ನು ಕಿತ್ಕೊಂಡ್ಬಿಟ್ಟು 1 ಕೋಟಿ ಕೊಡ್ತೀನಿ ಅಂದರೆ ಅದೇ ಮಾಡಿದ್ರೆ 15 ಕೋಟಿಗೆ ಹೋಗುತ್ತೆ. ಅವ್ರ ಜೀವನಾಂಶಕ್ಕೆಲ್ಲ ಎಲ್ಲೋಬೇಕು, ಎಲ್ಲಿ ನೋಡಿ ಅಕ್ವಿಜಿಷನ್ ಮಾಡೋದು, ಏನು ಎಲ್ಲಿ ನೋಡಿ ಅದೇ ಕೆಲಸ ಆಗ್ಬಿಟ್ಟು ಇವ್ರಿಗೆ. ಈಗ ಅರ್ಕಾವತಿ ಬಡಾವಣೆ ಎಲ್ಲ ಕಡೆ ಆಗ ಮಾಡಿದ್ದೆ, ಇನ್ನೂ ಡೆವಲಪ್ಮೆಂಟೇ ಆಗಿಲ್ಲ. ಈಗ ಸರ್ಜಾಪುರಕ್ಕೆ ಕೈ ಇಕ್ಕಿದ್ದಾರೆ. ಹಿಂದೆ ದೇವನಹಳ್ಳಿ ಕಡೆ ಮಾಡಿದ್ರು, ಅದನ್ನು ಕೈ ಬಿಟ್ಟಿದ್ದಾರೆ. ಈಗ ಬಿಡದಿ ಹೋಬಳಿ ಹತ್ತು ಕಡೆ ನಮ್ಮ ಮಾಗಡಿ ಕಡೆ ಹತ್ತು ಕಡೆ ಅಕ್ವಿಜಿಷನ್ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿನ ಪರಿಸ್ಥಿತಿ ಎಲ್ಲ ತೆಂಗಿನ ತೋಪುಗಳು, ಗದ್ದೆಗಳು, ತೋಟಗಳು, ಅಡಿಕೆ ತೋಟ ಎಲ್ಲ ಇದೆ, ಅಲ್ಲಿ ಕೈ ಇಕ್ತಾವ್ರೆ. 9,000-9,500 ಎಕರೆ ಈ ಥರ ಮಾಡ್ಕೊಂಡು ಹೋದರೆ ರೈತರು ಒಂದು ಇಡೀ ಅನ್ನಕ್ಕೆ ಇವತ್ತು ಅಲೆಯೋ ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಲ್ಲಿ. ದಯವಿಟ್ಟು ಇದರ ಪರವಾಗಿ ನಮ್ಮ KP ರಾಜರವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು 25ನೇ ತಾರೀಕು ಇಲ್ಲ 26ನೇ ತಾರೀಕು ಬರೋ ತಿಂಗಳು, ಈ ತಿಂಗಳಲ್ವಾ, ಈ ತಿಂಗಳು 26ನೇ ತಾರೀಕು ಬೃಹತ್ ನಾವು ಪ್ರತಿಭಟನೆಯನ್ನು ಈ ಸರ್ಕಾರ ವಿರುದ್ಧ ರೈತರ ಪರವಾಗಿ ನಾವು ಮುತ್ತನೂರು, ಅಂದೇನಹಳ್ಳಿ ಅಲ್ಲಿ ಉಳ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳ್ಬೋದು. ಈಗ ಇರೋ ಕೈಗಾರಿಕೆಗಳೆಲ್ಲ ಅಭಿವೃದ್ಧಿ ಆಗಿಲ್ವಲ್ಲ. ಈಗ ಜಿಗಣಿ ಕೈಗಾರಿಕೆ ಇದೆ, ಅತ್ತಿಬೆಲೆ ಕೈಗಾರಿಕೆ, ಸುಮಾರು ಕೈಗಾರಿಕೆಗಳು ಇದ್ದಾವೆ. ಈಗ ಇನ್ನೂ ಅಲ್ಲಲ್ಲೇ 100 ಎಕರೆ ಜಾಗ ಇಟ್ಕೊಂಡಿದ್ದಾರೆ, ಕಟ್ತೀರಾ, ಅದನ್ನು ಫಿಲಪ್ ಮಾಡಿರಿ. ಈಗ ಎಕ್ಸಾಂಪಲ್, ಒಬ್ಬ ರೈತ 20 ಗುಂಟೆ ಇಟ್ಕೊಂಡಿದ್ದಾರೆ. ಅಂಗನಹಳ್ಳಿ, ಮುತ್ತನೂರು, ಸರ್ಜಾಪುರ ಹೋಬಳಿ ಬಡವರು. ಯಾವುದೇ ಒಕ್ಕಲಿಗ ಸಮುದಾಯ, ರೆಡ್ಡಿ ಸಮುದಾಯ, ಯಾವುದೇ ಸಮುದಾಯ ಇದ್ರೂ ಶ್ರೀಮಂತರಿರಲ್ಲ. ಅತಿ ಬಡತನ ಇರೋರು ಇರ್ತಾರೆ. ಏನೋ ಅರ್ಧ ಎಕರೆನೋ 3/4 ಎಕರೆನ ಇಟ್ಕೊಂಡು ಅದರಲ್ಲಿ ಹೂವು, ಕೊತ್ತಂಬರಿ ಸೊಪ್ಪು ಯಾವುದೊಂದು ಬೆಳ್ಕೊಂಡು ಜೀವನ ಮಾಡ್ತಾಯಿರ್ತಾರೆ. ಅದನ್ನು ಏಕಾಏಕಿ ಹೋಗಿ ನೀವು 2,500 ಅಕ್ವಿಜಿಷನ್ ಮಾಡಿಕೊಂಡು ಅರ್ಧ ಎಕರೆ 3/4 ಎಕರೆ ಕಿತ್ಕೊಂಡ್ಬಿಟ್ರೆ ಅವರೆಲ್ಲೋಗೋದು 25 ಎಕರೆ, 25 ಕೋಟಿ 30 ಕೋಟಿ ಹೋಗೋ ಜಮೀನು. ನೀವು 1.5 ಕೋಟಿ 2 ಕೋಟಿ 3 ಕೋಟಿ ಕೊಟ್ಟರೆ ಏನು ವಿಷ ಹಾಕಬೇಕಾ ಮಕ್ಳು ಮರಿಗಳನ್ನ? ಆ ಕಾಲದಿಂದ ಈ ಪಕ್ಷಕ್ಕೆ ಓಟ್ ನೀಡಿ ಇವತ್ತು ಅವರು ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲಗಬೇಕಾ? ದಯವಿಟ್ಟು ಈ ರಾಜ್ಯ ಸರ್ಕಾರಕ್ಕೆ ತಮ್ಮಲ್ಲಿ ಕಳಕಳೆ ಮನವಿ, ಈ ಮೀಡಿಯಾ ಮುಖಾಂತರ ಬೇಡ, ಇರೋದನ್ನೇ ಡೆವಲಪ್ಮೆಂಟ್ ಮಾಡಿ. ಇವತ್ತು ಹಲವಾರು ಬಡಾವಣೆಗಳು ಬಿ ಡಿ ಎ ನೇತೃತ್ವದಲ್ಲಿ ಬಿ ಡಿ ಎ ಪರವಾಗಿ ಸುಮಾರು 1000 ಎಕರೆ ಅಕ್ವಿಜಿಷನ್ ಮಾಡ್ಕೊಂಡಿದ್ದಾರೆ. ಅದೇ ಡೆವಲಪ್ಮೆಂಟ್ ಆಗಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ ದೇವನಹಳ್ಳಿ ಕಡೆ, ಅದೇ ಥರ ಇಲ್ಲಿ ಬಿಟ್ಬಿಡಿ, ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ರೈತರು ಅಂತೇಳಿ ಹೇಳಬಲ್ಲೆ. ಅದಕ್ಕೆ ಅದರ ಪರವಾಗಿ ನಮ್ಮ JDS ಪಕ್ಷದಿಂದ ಆವತ್ತು ನಾವು 26ನೇ ತಾರೀಕು ಕುಮಾರಣ್ಣ ಮನವೊಲಿಸಿ, ಕುಮಾರಣ್ಣವ್ರನ್ನ ಗಮನಕ್ಕೆ ತಂದಿದ್ದಾರೆ, ಇವತ್ತು ಮಾತಾಡಿದ್ದಾರೆ ಅದೇನು ಸರ್ಜಾಪುರದ್ದು ಅಂತ. ಅದಕ್ಕೆ ನಿಖಿಲ್ ಅವ್ರನ್ನ ಆವತ್ತು ನಾವು ಕರ್ಕೊಂಬರ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ನಮ್ಮ KP ರಾಜರವರ ಮುಖಂಡತ್ವದಲ್ಲಿ ಇಲ್ಲಿರುವ ಎಲ್ಲ ನಮ್ಮ ಪಟಾಪಟ ರವಿಯವರು, KP ರಾಜವರು, ನಮ್ಮ ಅಧ್ಯಕ್ಷರು ದೇವೇಗೌಡರು, ನಮ್ಮ ಬಾಬು ಅವರು, ಎಲ್ಲರೂ ಹಿರಿಯ ಮುಖಂಡರ ನೇತೃತ್ವದಲ್ಲಿ ನಾವು ಕುಮಾರಣ್ಣ ಮನೆಗೆ ಹೋಗಿ ಇವ್ರನ್ನ ನಮ್ಮ ನಿಖಿಲ್ ಅವ್ರನ್ನ ಕರ್ಕೊಂಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಬರ್ತಾರೆ. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 4-5 ಸಾವಿರ ಜನ ಸೇರಿಸಿ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಈಗ ಮೊದಲಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ನೆನೆ ತಾನೇ ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೇಳಿದ್ರು ನಮ್ಮನ್ನು. ಅದ್ರ ಬಗ್ಗೆ ನಾನು ಕೆಲವು ಸೂಚನೆಗಳು ಕೊಟ್ಟಿದ್ದೇನೆ. ಕೆಲವು ರೈತ ಮುಖಂಡರು ಬರಬೇಕಾಗಿತ್ತು. ಅದೇ ತಕ್ಷಣವೇ ಹಾಫ್ ಆನ್ ಅವರ್ ಮುಂದೆ ಅದು ಹೆಂಗೆ ಗೊತ್ತಾಯಿತು ನಮ್ಮ KP ರಾಜುವರವ್ರಿಗೆ, ನನಗಂತೂ ಗೊತ್ತಿಲ್ಲ. ಈಗ ಕುಮಾರಣ್ಣವರೇ ಮಾತಾಡಿರ್ಬೇಕು ರಾಜುವ್ರ ಹತ್ರ ಅನ್ನಿಸ್ತದೆ. ಆಗ ರಾಜುವ್ರು ನನಗೆ ದೂರವಾಣಿ ಮುಖಾಂತರ ಮಾತಾಡಿ, ಇಲ್ಲ ದೊಡ್ಡ ಸ್ಕೇಲಲ್ಲಿ ನಾವು ಮಾತಾಡೋಣ, ನಾಳೆ ಪ್ರೆಸ್ ಮೀಟ್ ಕೊಟ್ಬಿಡೋಣ, ಬಂದುಬಿಡಿ ಅಂದರು. ನಾನು ಕುಮಾರಣ್ಣ ಸಲಹೆ ತಗೊಂಡು ಇಲ್ಲಿ ಪ್ರೆಸ್ ಮೀಟಿಗೆ ಬಂದಿದ್ದೀನಿ. 100ಕ್ಕೆ 100 ನಮ್ಮ ರಾಜುವ್ರವ್ರ ನೇತೃತ್ವದಲ್ಲಿ ದೊಡ್ಡ ಸ್ಕೇಲಲ್ಲಿ ರ್ಯಾಲಿ ಮಾಡ್ತೀವಿ, ಉಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ, ಬಿಡೋದು ಬೇಡ. ಇಡೀ ಆನೇಕಲ್ ತಾಲೂಕಿನ ಮಹಾಜನತೆ, ರೈತ ಬಾಂಧವಗಳು ನಮ್ಮ ಜೊತೆಯಲ್ಲಿ ಬಂದು ಕೈ ಜೋಡಿಸ್ಬೇಕಂತೇಳಿ ಕಳೆಯ ಮನವಿ. ನಮ್ಮ ಗುಟ್ಟಿಗೆರೆ ಮಂಜಣ್ಣವರ ಮಾರ್ಗದರ್ಶನದಲ್ಲಿ ಹಾಗೂ KP ರಾಜು ಸಾರಥ್ಯದಲ್ಲಿ ಈಗ ನಮ್ಮ ತಾಲೂಕಲ್ಲಿ ಜಮೀನುಗಳೆಲ್ಲ ಕಬಳಿಸ್ತಾ ಇದ್ದಾರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರದವರು. ಇವತ್ತು ನಮ್ಮ ತಾಲೂಕಲ್ಲಿ ಜಮೀನು ಉಳಿಸ್ಕೊಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ JDS ಪಕ್ಷದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅತಿ ಹೆಚ್ಚಿನ ರೀತಿಯಾಗಿ ಜನ ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ತಾಲೂಕು ಬೇಕಾದ ಡೆವಲಪ್ಮೆಂಟ್ ಆಗಿದೆ. ಇವಾಗ ಯಾವುದೋ ರೀತಿಯಲ್ಲಿ ಬಂದು ಜಮೀನು ತಗೊಳ್ತಾನೆ. ಸೂರ್ಯ ಸಿಟಿ ಫಸ್ಟ್
ಫಸ್ಟ್ 3 ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕೆಲ್ಲ ಕಬಳಿಸ್ಬಿಟ್ಟಿದ್ದಾರೆ. ಇನ್ನೂ ಕಬಳಿಸೋಕೆ ಬರ್ತಾರೆ. ಇದೇ ರೀತಿಯಾಗಿ ಕಬಳಿಸಿದ್ರೆ ನಾವು ಊಟ ಮಾಡೋಕ್ಕೆ ನಮಗೆ ರಾಗಿ ಇರೋಲ್ಲ, ಭತ್ತ ಇರೋಲ್ಲ. ಆದ್ದರಿಂದ ನಾವು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ.